ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂತ ಒಂದು ಕತೆ ಬಹಳ ಇಷ್ಟ ಆಯ್ತು. ಸುಮಾರು ಜನ ನನಗೆ ಬಂದು ಕೇಳಿದ್ರು, ಮುಂಚೆ ಸುಮಾರು ಚಾನೆಲ್ಗಳು ಬಂದು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ. ನನಗೆ ಯಾಕೋ ಆ ಸೀರಿಯಲ್ ಫಾರ್ಮೆಟ್ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ, ಮರ್ತೋಗಿತ್ತು. ತುಂಬ ವರ್ಷ ಸಿನಿಮಾದಲ್ಲಿ ಬೆಳೆದವ್ರು ಪೂರ್ತಿ ನಾನು, ಹಾಗಾಗಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತಾ ಗೊತ್ತಿಲ್ಲ, ಒಂದೆರಡು ಸರಿ ಹಾ ಹೋ ಅಂದ್ಬಿಟ್ಟು ಕಡೆಗೆ ಹೌದು ಅಂದ್ಬಿಟ್ಟೆ. ಆದರೆ ನನಗೆ ಈ ಚಾನಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನು ಕಂಫರ್ಟ್ಸ್ ಕೊಟ್ಟಿದ್ದಾರೋ, ಏನು ಕೊಟ್ಟಿದ್ರು ಎಲ್ಲವನ್ನೂ ಇದು ಕೊಡ್ತಾ ಇದ್ದಾರೆ. ಆದ್ರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳಬೇಕು. ಯಾಕೆಂದ್ರೆ ಬಹಳ ತಾಳ್ಮೆಯ ಒಂಥರ ಪ್ರತಿರೂಪ ಅಂತಂದ್ರೆ ಅನಿಲ್ ಅವರು. ಯಾಕೆಂದ್ರೆ ನಾನು ಒಪ್ಕೋತೀನಿ, ನಾನು ಈ ಫಾರ್ಮೆಟ್ಗೆ ಹೊಂದ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು ನನಗೆ. ತುಂಬಾ ಕಿರ್ಚಾಡ್ತಿದ್ದೆ ಶೂಟಿಂಗಲ್ಲಿ, ಗಲಾಟೆ ಮಾಡ್ತಾ ಇರ್ತೀನಿ, ಎಲ್ಲವನ್ನೂ ಮಾಡ್ತಾ ಇರ್ತೀನಿ, ಯಾವುದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಎಲ್ಲವನ್ನೂ ತಡ್ಕೊಂಡು ಯಾವುದನ್ನು ಮಾತಾಡದೆ ರೇಖಾ ಅವರಾಗ್ಲಿ, ಅನಿಲ್ ಅವರಾಗ್ಲಿ, ನಮ್ಮ ಮ್ಯಾನೇಜರ್ಗಳಾಗ್ಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಇದು. ಯಾಕಂದ್ರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದರೆ ತಂದೆ ತಾಯಿನೇ. ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನ್ನ ತಂದೆಯ ನೆನಪು, ನಮ್ಮ ತಂದೆ ನನಗೆ ಹೇಗಿದ್ರು, ನಮ್ಮನ್ನೆಲ್ಲ ಹೇಗೆ ನೋಡ್ಕೊಂಡ್ರು, ಅದನ್ನ ನಾನಿಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದೇನೋ ಒಂದು ಆಸೆ ಆಯಿತು. ನಿಜವಾಗ್ಲೂ ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು. ನಾನು ಪೂರ್ತಿ ಇರದೇ ಇರ್ಬೋದು, ಬಟ್ ನನಗೆ ಬಹಳ ಇಷ್ಟವಾದಂಥ ಪಾತ್ರ. ಅಂಡ್ ಸುಮಾರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ನಾನು ಹೇಳಬಾರ್ದು ಅದನ್ನ. ಅಂಡ್ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ, ಮಕ್ಕಳುಗಳು ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಹಳ ಒಳ್ಳೆ ನಟರು, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಿಜವಾಗ್ಲೂ ಹಂಗೆ ಒಂದು ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟಪ್ ಅಂತಲೇ ಅನಿಸ್ತಾ ಇಲ್ಲ ನನಗೆ. ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆಯನ್ನ ತಂದ್ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ಥರದ ಇದು ಇಲ್ಲದೆ ಮುಜುಗರ ಇಲ್ಲದೆ ನಟನೆ ಮಾಡುವಂತ. ಯಾಕೆಂದ್ರೆ ನಾನು ತುಂಬಾ ವರ್ಷ ಸಿನಿಮಾದಲ್ಲಿದ್ದು ಇಲ್ಲಿಗೆ ಬಂದವನು. ಹಾಗಾಗಿ ನನಗೆ ಈ ಫಾರ್ಮೆಟ್ ಬಗ್ಗೆ, ಇವ್ರು ಮಾಡೋ ಸ್ಪೀಡ್ ಬಗ್ಗೆ, ಇವರು ಎಷ್ಟು ಸೀನ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ. ಇಷ್ಟೊಂದು ಮಾಡ್ತಾ ಇದ್ದಾರೆ. ಇವತ್ತು 7 ಪೇಜ್ ಇದೆ ಸೀನು, ಒಂದಿನಕ್ಕೆ ಒಂದು ಸೀನ್ ಅಂತ ಇದಾಯ್ತಾ? ಇಲ್ಲ ಸರ್, 3 ಸೀನ್ ಇದೆ. 3 ಸೀನ ಇದೆ, 7 ಪೇಜ್ ಇದೆಯಲ್ಲ, ಅದಕ್ಕೆ 3 ಸೀನ್ ಮಾಡೋದು? ಎಲ್ಲವೂ ಕನ್ಫ್ಯೂಷನ್ಗಳು ನನಗೆ, ಹೆಂಗ್ ಮಾಡ್ತಾ ಇದನ್ನ ಅಂತ. ಬಟ್ ಎಲ್ಲವೂ ಮಾಡ್ತಾ ಇದ್ರು. ನನ್ನ ತಾಳ್ಮೆನೂ ಕಳ್ಕೊಳ್ತಾ ಇದ್ದೆ. ನಾನು ತಾಳ್ಮೆ ಕಳ್ಕೊಂಡಷ್ಟು ಇಲ್ಲಿ ಯಾರು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ, ಅಷ್ಟು ತಾಳ್ಮೆ ಕಳ್ಕೊಂಡಿದ್ದೀನಿ. ಆದ್ರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಇನ್ನೂ ಶೂಟಿಂಗ್ ಇದೆ, ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು. ಆದ್ರೂ ಕೂಡ ಈಗಲೇ ಕೇಳ್ಬಿಡ್ತೀನಿ, ದಯವಿಟ್ಟು ನಿರ್ಮಾಪಕರು, ನಿರ್ದೇಶಕ ಅನಿಲ್ ಅವರು, ಮ್ಯಾನೇಜರ್ಗಳೆಲ್ಲರೂ ಕ್ಷಮಿಸ್ಬಿಡಿ. ಮುಂದೆ ಕೋಪಿಸ್ಕೊಂಡ್ರು ಪರವಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಶಿಲ್ಪಾ ಅವ್ರನ್ನ ನಾನು 25-30 ವರ್ಷಗಳ ಹಿಂದೆ ನೋಡಿದ್ದು, 25 ವರ್ಷಗಳ ಹಿಂದೆ ನಾನು ಅವ್ರನ್ನ ಭೇಟಿ ಮಾಡಿದ್ದು. ಈಗ ಮತ್ತೆ ಭೇಟಿ ಆಗ್ತಿದ್ದೀನಿ. ದ ಚಾನಲ್ ಹಸ್ ಟೇಕನ್ ವಂಡರ್ಫುಲ್ ಕೇರ್ ಆಫ್ ಮೀ. ಥ್ಯಾಂಕ್ ಯು ಸೋ ಮಚ್. It's a wonderful experience. I am enjoying every minute of it. Thank you so much. ಮಾಳ್ವಿಕಾ ಗಲಾಟೆ ಮಾಡಿದ್ದಕ್ಕೆ ನಾವು ಒಪ್ಕೊಂಡಿದ್ದು ಫಸ್ಟ್. ಅದೇ, ಯಾಕೆಂದ್ರೆ ಅವಳು ಮಾಡ್ಬೇಕು ನೀನು ಯಾಕೆ ಮಾಡಲ್ಲ ನೀನು ಅಂತ. ಇಲ್ಲ ನನಗೆ ಆಗಲ್ಲ, ನಾನು ಕಲಾವಿದ, ಸಿನಿಮಾದಲ್ಲೂ ನಟನೆ ಮಾಡ್ತೀನಿ, ಇದು ನಟನೆ ಮಾಡ್ತೀನಿ, ಅಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ ಅಲ್ವಾ. ನಟ ಯಾವ್ದಾದ್ರೇನು, ದೊಡ್ಡ ಸ್ಕ್ರೀನ್ ಆದ್ರೆ ಚಿಕ್ಕ ಸ್ಕ್ರೀನ್ ಆದ್ರೇನು. ನನಗೇನು ಅಂತಂದ್ರೆ ದೊಡ್ಡ ಸ್ಕ್ರೀನಲ್ಲಿ ನನಗೆ ಏನು ಸಿಗುತ್ತೆ ಅದು ಎಲ್ಲೂ ಸಿಕ್ಕರೆ ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೊಟ್ಟಾಗ ನಾನು ಇಲ್ಲ ಅಂತ ಹೇಳಿ. ಜೊತೆಗೆ ತುಂಬಾ ಬಲವಂತ ಮಾಡಿದ್ದು ಮಾಳ್ವಿಕಾ. ತುಂಬಾ ಪಾಪ್ಯುಲರ್ ಮೀಡಿಯಾ ಇದು, ನೀನ್ ಮಾಡಬೇಕು, ನಿನಗೆ ಗೊತ್ತಿಲ್ಲ, ದಯವಿಟ್ಟು ಮಾಡು ಅಂತ ಹೇಳಿದ್ಲು. ಎಲ್ಲ ಕಡೆ ಟಿಕ್ ಮಾರ್ಕ್ ಹಾಕಿದ್ದೀನಿ, ರಂಗಭೂಮಿನಲ್ಲಿ, ಸಿನಿಮಾದಲ್ಲಿ, ಇದಕ್ಕೂ ಒಂದು ಟಿಕ್ ಮಾರ್ಕ್ ಹಾಕ್ತೀನಿ. ಈಗ ನಾನು ಪ್ಲಾನ್ ಮಾಡ್ಕೊಳ್ತಾ ಇಲ್ಲ ಪಾಪ.
ನನ್ನ ಪ್ರಕಾರ ಇವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲ ಡೇಟ್ಸ್ಗಳಿಗೂ ಅಡ್ಜಸ್ಟ್ ಮಾಡಿಕೊಂಡು ನಾನು ಹೇಳಿದಾಗ ಎಲ್ಲರೂ ಯಾಕಂದ್ರೆ ಎಲ್ಲರೂ ಬಹಳ ಬಿಸಿ ಆಗಿದ್ದಾರೆ, ಎಲ್ಲಾ ಕಲಾವಿದರು ಬಹಳ ಬಿಸಿ ಆಗಿದ್ದಾರೆ. ಅಂಜಲಿ ಅವರು ತುಂಬಾ ಸೀರಿಯಲ್ಗಳು ಮಾಡ್ತಾ ಇದ್ದಾರೆ, ಅವರು ಐ ಥಿಂಕ್ ಇಡೀ ತಿಂಗಳು ಬಿಸಿ ಆಗಿರ್ತಾರೆ, ಮಕ್ಕಳುಗಳೆಲ್ಲ ತುಂಬಾ ಬಿಸಿ ಆಗಿರ್ತಾರೆ ಎಲ್ಲರೂ. ಬಟ್ ಎಲ್ಲವನ್ನೂ ಪಾಪ ನನ್ನ ಡೇಟ್ ತಗೊಂಡು ನನ್ನ ಡೇಟ್ ಯಾವಾಗ ಇರ್ತೋ ಫ್ರೀ ಮಾಡ್ಕೊಂಡು ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ನಾನು ಪ್ರಯತ್ನ ಮಾಡ್ತೀನಿ, ಫ್ರೀ ಆಗಿದ್ದಾಗ ಖಂಡಿತ ಮಾಡ್ಕೊಡ್ತೀನಿ. ಬಟ್ ಎಲ್ಲರೂ ಬಹಳ ಬಿಸಿ ಆಗಿರ್ತಾರೆ, ಬೇರೆ ಭಾಷೆಗಳ ತೆಲುಗುನಲ್ಲಿ ಮಾಡ್ತಾ ಇದ್ದಾರೆ, ಕೆಲವು ಹೀರೋಯಿನ್ ತೆಲುಗುನಲ್ಲಿ, ಇವರು ತುಂಬಾ ಸೀರಿಯಲ್ ಮಾಡ್ತಾ ಇದ್ದಾರೆ, ಅಮ್ಮ ಎಲ್ಲೆಲ್ಲೋ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಬಿಸಿ ಆಗಿರೋದ್ರಿಂದ ಎಲ್ಲವೂ ನೋಡ್ಕೊಂಡು ಕಾಂಬಿನೇಷನ್ ನೋಡ್ಕೊಂಡೇ ಮಾಡ್ಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ಪ್ರೊಡ್ಯೂಸರ್ಗೆ, ನನಗೆ ಗೊತ್ತದು. ಆದರೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಬಟ್ ನೀವು ಹೇಳ್ದಂಗೆ ಸ್ವಲ್ಪ ಪ್ರಾಬ್ಲಮ್ಗಳಿರ್ತದೆ, ಬಟ್ ಎಲ್ಲದನ್ನು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೋಆಪರೇಟ್ ಮಾಡಿಕೊಂಡು ಹೇಳಿದ್ನಲ್ಲ, ಅನಿಲ್ ಅವರು ನಿರ್ದೇಶಕರು, ಅವ್ರು ಮಾತಾಡಿದ್ದೆ ಕಡಿಲ್ಲ. ನಾನು ಡೈಲಾಗ್ ಕೊಡೋದು ಬಿಟ್ರೆ, ಡೈರೆಕ್ಷನ್ ಆಕ್ಷನ್ ಕಟ್ ಹೇಳೋದು ಬಿಟ್ರೆ ಬೇರೆ ಏನು ಹೇಳೋದು ಅವರು. ಯಾಕೆಂದ್ರೆ ಅವ್ರು ಕೇಳಿದ್ರೆ ಮಾತಾಡ್ತಾರೆ, ಅಷ್ಟು ತಾಳ್ಮೆ. ಸೊ ತುಂಬಾ ಪ್ಲಾನಿಂಗ್ ವೆರಿ ವೆಲ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ಸ್ಮೂತ್ಲಿ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಅಟ್ ಆಲ್, ಎವ್ರಿಥಿಂಗ್ ಇಸ್ ಫೈನ್. ಕಿರಿತೆರೆ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಸರ್ ಸಕ್ರಿಯರಾಗಿರಿ. ಅವ್ರು ತುಂಬಾ ಮನ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ ಪ್ರೋಮೋನ, ಬಹಳ ಆಳವಾಗಿ ನೋಡ್ಬಿಟ್ಟಿದ್ದಾರೆ ಮೇಡಮ್. ಕೆಲವು ಸತ್ಯಗಳನ್ನ ಕೆಲವು ಇದನ್ನ ನಾವು ಹೇಳೋ ಹಾಗಿಲ್ಲ ಅಗ್ರಿಮೆಂಟ್ ಪ್ರಕಾರ. ಸೊ ಅದನ್ನ ನೋಡ್ಬಿಡಿ, ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಇರಲ್ಲ ಅಲ್ವಾ? ಓಕೆ, ಇಲ್ಲ ಕತೆ ಪಾತ್ರ ಇರೋರ್ಗು ಇರ್ತೀವಿ ಅಷ್ಟೇ, ತಾಳ್ಮೆ ಮುಖ್ಯ ಆಗಲ್ಲ. ಇದೆ ಒಂದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಎಲ್ಲ ಒಂದ್ ಕಡೆ ನನ್ನ ಆಲೋಚನೆಗಳು ಬೇರೆಮ್ಮ. ನನಗೆಲ್ಲೋ ಸೀತಾರಾಮ್ ಮಾಡ್ತಿದ್ರಲ್ಲ ಸೀರಿಯಲ್ ಮಾಯಾಮೃಗ ಆಗ್ಲಿ, ಅಥವಾ ಗಿರೀಶ್ ಕಾಸರವಳ್ಳಿ ಮಾಡ್ತಾ ಇದ್ದಂತ ಯಾವ್ದದು ಗುರಭಂಗ ಆಗ್ಲಿ, ಅಥವಾ ನಮ್ಮ ಈ ಟಿವಿನಲ್ಲಿ ಬರ್ತಾ ಇತ್ತಲ್ಲ ಸೀರಿಯಲ್ಗಳವಾಗ ಭಾಷೆಗಳಾಗ್ಲಿ, ಕಥೆಗಳಾಗ್ಲಿ, ಮೌಲ್ಯಗಳಾಗ್ಲಿ ಎಲ್ಲವೂ ಇತ್ತು. ಆದರೆ ಅದೆಲ್ಲೋ ಅದಕ್ಕೆ ಒಂದ್ ಕಡೆ ಒಂದ್ ರೀತಿಯಲ್ಲಿ ಅದು ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಎಲ್ಲೋ ಈ ನಾರ್ತ್ ಇಂಡಿಯನ್ ಚಾನೆಲ್ಗಳು ಅದರಿಂದ ಬಂದಂತ ಇನ್ಫ್ಲೂಯೆನ್ಸ್ಗಳಿಂದ ನಮ್ಮ ಸಂಸ್ಕೃತಿ ನಮ್ಮ ಇದ್ರ ಮೇಲೆ ಬದಲಾವಣೆ ಆಗ್ತಾ ಶುರುವಾಯ್ತು. ಈಗ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ನಮ್ಮ ಮದುವೆ ಸೌತ್ ಇಂಡಿಯನ್ ಮದುವೆ ಅಂತಂದ್ರೆ ನಮ್ಮ ಮದುವೆ ಇಲ್ಲ. ಈಗ ನಿಜವಾದ ಮದುವೆಗಳಲ್ಲೂ ಮೆಹಂದಿ ಬಂದ್ಬಿಟ್ಟಿದೆ, ಇನ್ನೇನೋ ಬಂದಿದೆ, ಎಲ್ಲವೂ ಅದನ್ನ ಫಾಲೋ ಮಾಡ್ತಾ ಇದ್ವಿ. ಇವೆಲ್ಲ ಟಿವಿ ಇನ್ಫ್ಲೂಯೆನ್ಸ್ಗಳೇ, ವಿಚ್ ಐ ವೋಂಟ್ ಅಗ್ರಿ ವಿತ್, ವಿಚ್ ಐ ಡೋಂಟ್ ಥಿಂಕ್ ಇಸ್ ರೈಟ್. ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರು, ನಮ್ಮ ನೇಟಿವಿಟಿ, ನಮ್ಮ ರೀಜನಲಿಸಮ್ ಇವನ್ನ ಕಾಪಾಡ್ಕೋಬೇಕು. ಅದಕ್ಕೆ ಅದನ್ನ ಆ ಥರದ್ದು ಮಾಡಿದ್ರೆ ಜನ ನೋಡೋಣ ಅನ್ನೋದು ಮಾತ್ರ ನಾನು ನಂಬೋದಿಲ್ಲ. ಯಾಕೆಂತಂದ್ರೆ ಗೃಹಭಂಗದಲ್ಲಿ ಯೂಟ್ಯೂಬಲ್ಲಿ ಬರ್ತಾ ಇದೆ, ಅಚ್ಯುತ್ ಕುಮಾರ್ ಜೊತೆ ಆಕ್ಟ್ ಮಾಡ್ತಿದ್ದೆ ಮನೆ ಸಿನಿಮಾದಲ್ಲಿ. ಅವ್ರು ಹೇಳ್ತಾ ಇದ್ರು, ನಾ ಬಾಳ್ಬೇಕನ್ನು ಮಾಡಿದಾಳೆ 20 ವರ್ಷಗಳಾದ್ಮೇಲೆ ಯೂಟ್ಯೂಬ್ನಲ್ಲಿ ಹಾಕಿದ್ದನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಹಾಗಂತಂದ್ರೆ ಅದು ನಮ್ಮ ಮಂಡ್ಯದ ಹಳ್ಳಿಯ ಕತೆ. ಅದಕ್ಕೆ ಯಾವ ತರದ ಇದು ಇಲ್ಲ, ಮೆರುಗು ಇಲ್ಲ. ಕಂಟೆಂಟ್ ಈಸ್ ಸೋ ಇಂಪಾರ್ಟೆಂಟ್, ಕಂಟೆಂಟ್ ಬಹಳ ಮುಖ್ಯ. ಸೊ ನಾನು ಪೂರ್ತಿ ಇದನ್ನ ಅದೇನೋ ಯೋಚನಾ ಲಹರಿನ ಬದಲಾಗ್ಬಿಟ್ಟಿದೆ ಮಾಡೋದ್ರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ, ಅದು ಅಲ್ಲಿಂದ ಬಂದ್ರು ಇನ್ಫ್ಲೂಯೆನ್ಸು ಅಥವಾ ಇವತ್ತಿನ ಜನರೇಷನ್ ಡಿಮಾಂಡ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ನಾವು ನಮ್ಮ ಸ್ವಂತಿಕೆನ, ನಮ್ಮ ನೇಟಿವಿಟಿನ, ನಮ್ಮ ಸಂಸ್ಕೃತಿನ ಅಳವಡಿಸ್ಕೊಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ ಹೊರತು ನಾವು ಬೇರೆಯವ್ರನ್ನ ಕಾಪಿ ಮಾಡೋದು ನನಗೆ ಇಷ್ಟ ಆಗಲ್ಲ. ಐ ಆಮ್ ವೆರಿ ಫ್ರಾಂಕ್ ಅಬೌಟ್ ಇಟ್.
ಸಾರ್ ಹೇಳೋದು 100% ಸತ್ಯ ಇದೆ. ಬಟ್ ಕೆಲವು ಸಲ ಅಂದರೆ ಇವತ್ತಿನ ಬದಲಾವಣೆಗಳಿಗೆ ನಾವು ಬದಲಾವಣೆ ಆಗಬೇಕು ಅಂತ ಅನ್ನಿಸ್ತು. ಅದು ಓಕೆ, ಸಾರ್ ಇದು ಕರೆಕ್ಟೇ, ನಾವು ಒಪ್ಕೋತೀರಿ ಅದನ್ನು. ಮುಂದೆ ಆದಷ್ಟು ನಮ್ಮ ಧಾರಾವಾಹಿಗಳಲ್ಲೂ ಬದಲಾಯಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್. ಹೌದು, ಬೇರೆ ತಮಿಳಲ್ಲಿ ಬಂದಿದೆ. ಟೈಟ್ಲು ನೆನಪಿಲ್ಲ ಸರ್. ಬರೀ ಕತೆ ಮೂಲ ತಗೊಂಡಿರೋದು ಅಷ್ಟೇ. ನಾವು ತೀರಾ ಸೀನ್ಗಳನ್ನೆಲ್ಲ ನೀವು ತಗೊಂಡಿಲ್ಲ ಸರ್. ನಾವು ಶೂಟಿಂಗ್ ಮಾಡ್ತಾ ನಮ್ಮ ಲೊಕೇಶನ್ಗಳು ನಮ್ಮ ಎಲ್ಲವನ್ನು ನಮ್ದನ್ನೇ ಮಾಡ್ಕೊಂಡಿದ್ದೀವಿ. ಆ ಥರದ್ದು ಬೇರೆ ಯಾವುದನ್ನು ಕಾಣ್ತಾ ಇಲ್ಲ. ಪೂರ್ತಿ ನಮ್ಮ ಸಂಸ್ಕೃತಿನಲ್ಲೇ, ನಮ್ಮ ಕಳಸ, ನಮ್ಮ ಮಲೆನಾಡು, ನಮ್ಮ ಊರುಗಳು ನಾವೆಲ್ಲ ಶೂಟಿಂಗ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ನಮ್ಮದೇ ಆಗಿದೆ ಎಲ್ಲವೂ. ಸೊ ಯಾವುದೇ ಬೇರೆ ರೀತಿಯ ಬೇರೆ ಕಲ್ಚರ್ ಆಗಲಿ ಬೇರೆ ಇದನ್ನ ತಗೊಂಡು ಪ್ರತಿಯೊಂದನ್ನು ತನ್ನಾಗ ಅಳವಡಿಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಆ ಥರ ಆಗಿದ್ರೆ ನಾನೇ ಮೊದಲೇ ಪ್ರಶ್ನೆ ಮಾಡ್ತಾ ಇದ್ದೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವಿನಾಶ್ ಸರ್ ಮುಕ್ತವಾಗಿ ಮನದ ಮಾತನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಬ್ಯೂಟಿಫುಲ್ ವಿಲನ್ ಹಂಸ ಅವರು ಈಗಷ್ಟೇ ಬಂದಿದ್ದಾರೆ. ಸೊ ಓವರ್ ಟು ಯು. ಇಲ್ಲಿ ಕೂಡ ಅದೇ ರೀತಿಯ ಒಂದು ನೆಗೆಟಿವ್ ಶೇಡ್ ಇರುತ್ತೆ. ಹೀರೋ ತಾಯಿ ಪಾತ್ರ ನಿಭಾಯಿಸ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಹೌದಾ ಮ್ಯಾಮ್? ಹೌದು. ದಯಮಾಡಿ ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿಮ್ಮನ್ನೆಲ್ಲ ಇಲ್ಲಿ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಧನ್ಯವಾದಗಳು. ನಿಮ್ಮನ್ನೆಲ್ಲ ಮತ್ತೆ ನೋಡಿ ತುಂಬ ದಿನಗಳ ಮೇಲೆ ನೋಡ್ತಾ ಇದ್ದೀವಿ. ಸೊ ಮತ್ತೆ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರಾ. ನಾವು ಏನೇ ಸಿನಿಮಾ ಮಾಡಿದ್ರು, ಸೀರಿಯಲ್ ಮಾಡಿದ್ರು, ಏನೇ ಮಾಡಿದ್ರು ನಿಮ್ಮ ಒಂದು ಏನು ಹೇಳ್ತೀರಾ, ನಿಮ್ಮ ಒಂದು ಪ್ರೋತ್ಸಾಹ ಹಾಗೆ ನಿಮ್ಮ ಒಂದು ಹೆಲ್ಪ್ ನಮಗೆ ಬೇಕೇ ಬೇಕಾಗತ್ತೆ ಜನರನ್ನ ತಲುಪೋದಕ್ಕೆ. ಅದು ನಾವು ಜನರನ್ನ ತಲುಪೋದಕ್ಕೆ ನೀವು ಒಂಥರ ಮಧ್ಯಸ್ಥಿಕೆ ವಹಿಸ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಿಮ್ಮನ್ನೆಲ್ಲ ಇಲ್ಲಿ ನೋಡಿ ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇನ್ನು ನನ್ನ ಪಾತ್ರ ಹೇಳೋಕ್ಕೆ ಮುಂಚೆ ನಾನು ಸೀರಿಯಲ್ ಬಗ್ಗೆ, ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ತೀನಿ. ವಸುದೇವ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಇಲ್ಲದೆ, ಅಂದರೆ ಮನೆ ಯಜಮಾನನೇ ಇಲ್ಲದೆ 4 ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ, ಹಾಗೆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರ್ಸೋಕೆ ಹೊರಟಿದ್ದಾರೆ. ಸೊ ಇದರಲ್ಲಿ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಇರಬೇಕಾಗತ್ತೆ ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಥ್ರೆಡ್ ಇಟ್ಕೊಂಡು ಈ ಕತೆ ಹೋಗುತ್ತೆ. ನೀವು ಕೇಳಿದ್ರಿ ನಾವು ತುಂಬ ಬೇರೆ ಭಾಷೆಗಳಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಅಂತ. ನಮ್ಮ ಕನ್ನಡ ಭಾಷೆಗಳಿಂದನೂ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಲ್ವಾ? ದಿಸ್ ನಥಿಂಗ್ ರಾಂಗ್. ಅಂದರೆ ಒಳ್ಳೆಯದನ್ನ ತಗೊಳ್ಳೋದ್ರಲ್ಲಿ ಯಾವ ಭಾಷೆ ಆದ್ರೇನು, ಯಾವ ಅದಕ್ಕೇನು ಲಿಮಿಟೇಷನ್ಸ್ ಇರಬಾರ್ದು ನಾನು ಅನ್ಕೊಂತೀನಿ. ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು, ಅದು ಯಾರಿಂದ ಕಲಿದ್ರೇನು, ಒಳ್ಳೇದಿದ್ರೆ ಕಲಿಯೋಣ, ಒಳ್ಳೇದಿದ್ರೆ ತಗೊಳ್ಳೋಣ. ಸೊ ಹಾಗಾಗಿ ದಿಸ್ ನಥಿಂಗ್ ರಾಂಗ್ ಅಂತ ನನ್ಗನ್ಸುತ್ತೆ. ಹಾಗಂತ ನಾವು ಪೂರ್ತಿಯಾಗಿ ಅವ್ರದ್ದೇ ಸೀನ್ ಟು ಸೀನ್ ರೀಮೇಕ್ ಅಂತೂ ಮಾಡಲ್ಲ, ಅದಂತೂ 100%. ಕತೆ ಅಂದರೆ ಅಲ್ಲಿ ಏನೋ ಒಂದು ಥ್ರೆಡ್, ಒಂದು ಮೂಲ ಕಥೆಯಲ್ಲಿ ನಮ್ಗೆ ಇಷ್ಟ ಆಗಿರೋದನ್ನ ತಗೊಂಡಿರ್ತೀವಿ. ಉಳಿದಿದ್ದೆಲ್ಲ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನು ಬಳಸ್ಕೋತೀವಿ. ಭಾಷೆ ಆಗಿರ್ಬೋದು, ಊರಾಗಿರ್ಬೋದು, ಎಲ್ಲನೂ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನು ಬದಲಾಯಿಸ್ಕೊತ ಹೋಗ್ತೀವಿ. ಹಾಗೆ ಕಥೆನೂ ಅಷ್ಟೇ, ಒಂದು ಮೇನ್ ಥ್ರೆಡ್ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ನಾವು ಅದನ್ನು ತುಂಬ ಅದೇನೇ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅಷ್ಟೇ, ಅದು ರೀಮೇಕ್ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈಗ ನಾನು ಬಿಗ್ ಬಾಸ್ ಆದಮೇಲೆ 1 ವರ್ಷ ಆಯಿತು ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸು ಅಷ್ಟೇ ಮುಖ್ಯ ಆಗುತ್ತೆ. ಪಾತ್ರ ಎಷ್ಟೇ ಒಳ್ಳೇದಿರ್ಬೋದು, ಅದಕ್ಕೆ ತಕ್ಕ ಹಾಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಪ್ರೊಡಕ್ಷನ್ ಹೌಸು ಆ ಪಾತ್ರ ಸತ್ತು ಹೋಗುತ್ತೆ. ರೈಟರಿಂದ ಹಿಡಿದು ಟೆಕ್ನಿಷಿಯನ್ಸು, ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರೂ ತುಂಬ ಮ್ಯಾಟ್ರ್ ಆಗ್ತಾರೆ. ನಮ್ಮ ಈ ಏನಂತ ಈ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು. ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅಂಥ ಪ್ಯಾಷನ್ ಇರುವಂತಹ ಪ್ರೊಡ್ಯೂಸರು ನಮ್ಮವರು, ಯಾಕಂದರೆ ಅವರು ನಿರ್ದೇಶಕರಾಗಿದ್ದರು,
ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ, ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಯಾವ ಥರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ. ಅವ್ರ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೀನಿ, ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತದೆ. ಹಾಗಾಗಿ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಾಗ, ಆಮೇಲೆ ಪಾತ್ರನೂ ಚೆನ್ನಾಗಿತ್ತು. ಹಾಗೆ ಸತ್ಯಕಿ ಅವರು ಈ ಕತೆ ಬರೀತಾ ಇದ್ದಾರೆ. ಈ ಹಿಂದೆನೂ ಅವರ ಒಂದು ಸ್ಕ್ರೀನ್ ಪ್ಲೇ ಡೈಲಾಗಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅವರ ಒಂದು ಕತೆ ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು. ಐ ಆಮ್ ವೆರಿ ಹ್ಯಾಪಿ. ಹಾಗಾಗಿ ನಾನು 1 ವರ್ಷ ಆದಮೇಲೆ ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. ಎಸ್, ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ನಾನು ಹೇಳ್ತೀನಪ್ಪ, ನಾನು ತುಂಬ ಒಳ್ಳೆಯವಳು, ನಾನು ಕೆಟ್ಟವಳಲ್ಲ, ದಯವಿಟ್ಟು ನಂಗೆ ಒಳ್ಳೆ ಪಾತ್ರ ಕೊಡಿ, ಇನ್ನೋಸೆಂಟ್ ಪಾತ್ರ ಕೊಡಿ, ಆಸ್ ಐ ಆಮ್ ಇನ್ನೋಸೆಂಟ್. ಸರ್, ಡು ಯು ಅಗ್ರಿ? ಏನು? ಅದೇ ಅದಕ್ಕೆ ಕೇಳ್ತೇನೆ, ಡು ಯು ಅಗ್ರಿ ಅಂತ. ಇಲ್ಲ, ಅದು ನಮಗೆ ಕೆಲಸದ ಬಗ್ಗೆ ಯಾವಾಗ ತುಂಬಾ ಪ್ರೀತಿ ಇರುತ್ತಲ್ಲ, ಅವಾಗ ನಾವು ತುಂಬಾ ಪ್ರಶ್ನೆ ಕೇಳ್ತೀವಿ, ತುಂಬಾ ಫ್ರಸ್ಟ್ರೇಟ್ ಆಗ್ತೀವಿ. ಅಂದ್ರೆ ಚೆನ್ನಾಗಾಗ್ಬೇಕನ್ನೋ ಒಂದು ಉತ್ಸಾಹ ಇರುತ್ತಲ್ವಾ, ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಷ್ ಮಾಡೋದು. ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಸಹ ಕಾಲಾವಧಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ. ಎಸ್ಪೆಷಲಿ ನಾನು ಸ್ವಲ್ಪ ಜಾಸ್ತಿ ಮೂಗು ತೋರಿಸ್ತೀನಿ. ಯಾಕಂದ್ರೆ ಚೆನ್ನಾಗಾಗ್ಬೇಕು ಅಷ್ಟೇ. ನಾವು ಜನಕ್ಕೆ ಏನೋ ಒಂದು ಕೊಡ್ಬೇಕಂದ್ರೆ ಅವ್ರು ಖುಷಿಯಾಗಿ ತಗೋಬೇಕು, ಖುಷಿ ಪಡ್ಬೇಕು. ನಾವಿರೋದೇ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲ, ನಾವು ಎಂಟರ್ಟೈನ್ ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ. ಆ ಕೇರ್ ಒಂದೊಂದ್ಸಲ ಏನಂತಾರಲ್ಲ, ಓವರ್ ಆಗ್ಬಿಡುತ್ತೆ ಅನ್ನೋ ಅನ್ಸುತ್ತೆ, ಗೊತ್ತಿಲ್ಲ. ಮೇ ಬಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ಸೊ ಇನ್ನೋಸೆಂಟ್ ಪಾತ್ರಗಳಿಗೆ ಗಿಂತ ನಾನು ನೆಗೆಟಿವ್ ರೋಲ್ಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನಮ್ಮ ಹೋಲ್ ಇಂಡಸ್ಟ್ರಿ. ಸೊ ನನ್ನ ನೆಗೆಟಿವ್ ರೋಲ್ಗೆ ಬ್ರಾಂಡ್ ಅಂಬಾಸಿಡರ್ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ. ಲೈಕ್ ತುಂಬ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ ಜನಕ್ಕೆ ನನ್ನನ್ನು ಯಾವ ರೀತಿ ನೋಡಬೇಕು ಅಂತ ಇಷ್ಟ ಇದೆಯೋ, ಖುಷಿ ಇದೆಯೋ ಅದನ್ನೇ ಮಾಡೋಣ. ಬಿಕಾಸ್ ಅವ್ರಿಗೋಸ್ಕರನೇ ನಾವಿರೋದು, ಅವರ ಒಂದು ಮನೋರಂಜನೆಗೆ ನಾವಿರೋದ್ರಿಂದ ಐ ಆಮ್ ಹ್ಯಾಪಿ ಟು ಡೂ ಎನಿಥಿಂಗ್ ಅಂಟಿಲ್ ಅನ್ಲೆಸ್ ಐ ಆಮ್ ಹ್ಯಾಪಿ ಆ್ಯಂಡ್ ದೇ ಆರ್ ಹ್ಯಾಪಿ. ಇನ್ನೇನು ಪ್ರಶ್ನೆಗಳಿದ್ರೆ ಕೇಳ್ಬೋದು. ನೋ ಕ್ವಶನ್ಸ್? ಓಕೆ, ಎಲ್ಲ ನಾನೇ ಮಾತಾಡ್ಬಿಟ್ಟು ಅನ್ಸುತ್ತೆ. ಸೊ ಮೀಡಿಯಾದವರೇ ಕ್ವಶನ್ ಕೇಳದೆ ಇರೋ ರೀತಿ ಮಾತಾಡಿದ್ದೀನಿ ಅಲ್ವಾ? ಓಕೆ. ನಾನು ಒಳ್ಳೆಯವಳು ಪ್ಲೀಸ್ ಪ್ಲೀಸ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ರಿಯಲ್ ಲೈಫಲ್ಲಿ ನೀವು ತುಂಬಾನೇ ಒಳ್ಳೆಯವರು. ರಿಯಲ್ ಲೈಫಲ್ಲಿ ವಿಲ್ಲನ್ ಆದ್ರೂ ರಿಯಲ್ ಲೈಫಲ್ಲಿ ನಾನೇನು ಉಲ್ಟಾ ಹೇಳ್ತಾ ಇದ್ದೀನಾ? ಎಸ್. ಸೊ ರೀಲ್ ಅಲ್ಲಿ ಮಾತ್ರ ವಿಲ್ಲನ್, ರಿಯಲ್ ಅಲ್ಲಿ ಸೂಪರ್ ಮೇಡಮ್ ಅಂತ ಹೇಳ್ತಾ ಅದನ್ನ ನೋಡಿದೀವಿ ನಾವು ಬಿಗ್ ಬಾಸ್ ಅಲ್ಲಿ. ಸಚ್ ಅ ಲವ್ಲಿ ಸೋಲ್. ಥ್ಯಾಂಕ್ ಯು ಹಂಸ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಎಲ್ಲ ಮುಖ್ಯ ಪಾತ್ರಧಾರಿಗಳು ಜಾಯ್ನ್ ಆಗ್ಬೇಕು ಸ್ಟೇಜ್ಗೆ, ಒಂದು ಗ್ರೂಪ್ ಫೋಟೋಗೆ. ಹೇಳ್ಬೇಕು, ಕ್ವಾಲಿಟಿ ಆಫ್ ಶೂಟಿಂಗ್ ನಿಜವಾಗ್ಲೂ ಸಿನಿಮಾಗಿಂತ ಚೆನ್ನಾಗಿ ತೆಗಿತಾ ಇದ್ದಾರೆ. ಅಂತಂದ್ರೆ 3 ಕ್ಯಾಮ್ರಾ ಸೆಟ್ ಅಲ್ಲಿ, ಡ್ರೋನ್ಗಳು ಎಲ್ಲವನ್ನೂ ತರಿಸಿದ್ದಾರೆ. ಸೊ ಎಲ್ಲವೇ ನಿಮ್ಗೆ ಕ್ವಾಲಿಟಿ ಆಫ್ ಶೂಟಿಂಗ್ ವಾಸ್ ಆಕ್ಚುಲಿ ವೆರಿ ವೆರಿ ಹೈ. ನಾನು ನೋಡಿರ್ಲಿಲ್ಲ ಸೀರಿಯಲ್ಗಳಲ್ಲಿ 3 ಕ್ಯಾಮ್ರಾಗಳನ್ನ, ಡ್ರೋನ್ಗಳನ್ನ ಎಲ್ಲವನ್ನು ಉಪಯೋಗಿಸ್ತಾ ಇರುತ್ತೆ. ನಾನು ಸೀರಿಯಲ್ ಹೇಳ್ಬೋದು. ನಾನು ಆಕ್ಚುಲಿ ನಾನು ಮಾಡ್ತಿರ್ಬೇಕಾದ್ರೆ ಸಿನಿಮಾ ಮಾಡ್ದಂಗೆ ಇತ್ತು, ಅದನ್ನ ಹೇಳೋದ್ ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಹೇಳಿದೆ. ಹಾ ಸರ್, ಇವಾಗ ಶುರು ಆಗಿರೋದ್ರಿಂದ ಇವಾಗ ಸದ್ಯ ಕರ್ನಾಟಕ ಇಲ್ಲಿ ಮುಗಿಸ್ತಾ ಇದ್ದೀರಿ, ಅದು ಪ್ಲಾನ್ ನಡೀತಾ ಇದೆ ಸರ್.